ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಕೆಲವೇ ಹೊತ್ತಿನಲ್ಲಿ ಬ್ರಹ್ಮಾವರ ಠಾಣೆಗೆ ಮಹೇಶ್ ತಿಮರೋಡಿ ಅವರನ್ನ ಕರ್ಕೊಂಡು ಬರಲಾಗುತ್ತೆ. ರಿಪಬ್ಲಿಕ್ ಕನ್ನಡದಲ್ಲಿ ಈ ಬಗ್ಗೆ ಕ್ಷಣ ಕ್ಷಣದ ಅಪ್ಡೇಟ್ ಅನ್ನ ನೀವು ಗಮನಿಸ್ತಾ ಇದ್ದೀರಿ. ಡಿಎಲ್ ಸಂತೋಷ್ ಅವರ ಬಗ್ಗೆ ಅವಹೇಳನಕಾರಿ ಮಾತುಗಳನ್ನಾಡಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಿಮರೋಡಿ ಅವರ ವಿರುದ್ಧವಾಗಿ ಬ್ರಹ್ಮಾವರ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗಾಗಿ ಅವರನ್ನ ವಶಕ್ಕೆ ಪಡೆದಿದ್ದಾರೆ ಬ್ರಹ್ಮಾವರ ಠಾಣೆಯ ಪೊಲೀಸರು. ಇದೀಗ ಬ್ರಹ್ಮಾವರ ಠಾಣೆಯತ್ತ ಕರೆದುಕೊಂಡು ಬರ್ತಾ ಇದ್ದಾರೆ. ಬ್ರಹ್ಮಾವರ ಠಾಣೆ ಬಳಿಯಲ್ಲಿ ಪೊಲೀಸ್ ಭದ್ರತೆಯನ್ನ ಹೆಚ್ಚಿಸಲಾಗಿದೆ. ಬ್ಯಾರಿಕೇಡ್ಗಳನ್ನ ಹಾಕಿ ಬ್ರಹ್ಮಾವರ ಪೊಲೀಸ್ ಠಾಣೆಯನ್ನ ಭದ್ರಗೊಳಿಸಲಾಗಿದೆ. ತಿಮರೋಡಿ ಅವರನ್ನು ವಶಕ್ಕೆ ಪಡೆಯೋಕೆ ಹೋದ ಸಂದರ್ಭದಲ್ಲಿ ಯಾವ ರೀತಿ ಹೈಡ್ರಾಮಾ ಸೃಷ್ಟಿ ಮಾಡಿದ್ರು ಅನ್ನೋದನ್ನ ಗಮನಿಸಿದ್ರಿ ರಿಪಬ್ಲಿಕ್ ಕನ್ನಡದ ಲೈವ್ ಕವರೇಜ್ನಲ್ಲಿ. ಆದ್ರೆ ಪೊಲೀಸ್ ಠಾಣೆ ಮುಂದೆ ಹೀಗೆಲ್ಲ ಹೈಡ್ರಾಮಾ ಮಾಡ್ಲಿಕ್ಕೆ ಅವಕಾಶ ಕೊಡೋದಿಲ್ಲ ಅನ್ನೋದನ್ನ ಬ್ಯಾರಿಕೇಡ್ಗಳನ್ನ ಅಳವಡಿಸಿ ಭದ್ರತೆಯನ್ನ ಹೆಚ್ಚಿಸುವ ಮೂಲಕ ಕ್ಲಿಯರ್ ಸಂದೇಶ ಕೊಡ್ತಿದ್ದಾರೆ ಬ್ರಹ್ಮಾವರದ ಪೊಲೀಸರು. ನೀವೇನ್ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಇದೇ ಬ್ರಹ್ಮಾವರದ ಪೊಲೀಸ್ ಠಾಣೆ. ಇನ್ನೇನು ಕೆಲವೇ ಹೊತ್ತಿಗೆ ಇಲ್ಲಿಗೇನೆ ತಿಮರೋಡಿ ಅವರನ್ನ ಕರ್ಕೊಂಡು ಬರಲಾಗುತ್ತೆ. ತಿಮರೋಡಿ ಅವರ ವಿರುದ್ಧ ದಾಖಲಾಗಿರುವ ಕೇಸ್ ಯಾವುದು? ಹಾಗಾದ್ರೆ ಡಿಎಲ್ ಸಂತೋಷ್ ಅವರ ಬಗ್ಗೆ ಅವಾಚ್ಯ ಶಬ್ದಗಳನ್ನ ಬಳಕೆ ಮಾಡಿ ಮಾತನಾಡಿದ್ದಾರೆ ಅನ್ನೋ ಆರೋಪ. ಫೇಸ್ಬುಕ್ ಪೇಜ್ನಲ್ಲಿ ಡಿಎಲ್ ಸಂತೋಷ್ ಅವರ ತೇಜೋವಧೆ ಮಾಡಿದ್ದಾರೆ ಅನ್ನೋ ಆರೋಪ. ಇದರ ಜೊತೆಗೆ ಧರ್ಮ ಹಾಗೆ ಸಮುದಾಯಗಳ ಮಧ್ಯೆ ವೈಮನಸ್ಸು ಹುಟ್ಟಿಸುವ ರೀತಿಯಲ್ಲಿ ಮಾತನಾಡಿದ್ದಾರೆ ಅನ್ನೋ ಆರೋಪ. ಇದೆಲ್ಲ ವಿಚಾರವನ್ನ ಮುಂದಿಟ್ಟುಕೊಂಡು ಮಂಡಲಾಧ್ಯಕ್ಷ ರಾಜೀವ್ ಕುಲಾಲ್ ಅನ್ನೋರು ದಾಖಲಿಸಿರುವ ದೂರು. ಉಡುಪಿಯ ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ಖುದ್ದು ದೂರುದಾರರಾದ ರಾಜೀವ್ ಕುಲಾಲ್ ಅವರೇ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಈಗ ತಾವು ದೂರು ಕೊಟ್ರಿ ಪೊಲೀಸರು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಕೆಲವೇ ಹೊತ್ತಿನಲ್ಲಿ ಬ್ರಹ್ಮಾವರ ಠಾಣೆಗೆ ಮಹೇಶ್ ತಿಮರೋಡಿ ಅವರನ್ನ ಕರ್ಕೊಂಡು ಬರಲಾಗುತ್ತೆ. ರಿಪಬ್ಲಿಕ್ ಕನ್ನಡದಲ್ಲಿ ಈ ಬಗ್ಗೆ ಕ್ಷಣ ಕ್ಷಣದ ಅಪ್ಡೇಟ್ ಅನ್ನ ನೀವು ಗಮನಿಸ್ತಾ ಇದ್ದೀರಿ. ಡಿಎಲ್ ಸಂತೋಷ್ ಅವರ ಬಗ್ಗೆ ಅವಹೇಳನಕಾರಿ ಮಾತುಗಳನ್ನಾಡಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಿಮರೋಡಿ ಅವರ ವಿರುದ್ಧವಾಗಿ ಬ್ರಹ್ಮಾವರ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗಾಗಿ ಅವರನ್ನ ವಶಕ್ಕೆ ಪಡೆದಿದ್ದಾರೆ ಬ್ರಹ್ಮಾವರ ಠಾಣೆಯ ಪೊಲೀಸರು. ಇದೀಗ ಬ್ರಹ್ಮಾವರ ಠಾಣೆಯತ್ತ ಕರೆದುಕೊಂಡು ಬರ್ತಾ ಇದ್ದಾರೆ. ಬ್ರಹ್ಮಾವರ ಠಾಣೆ ಬಳಿಯಲ್ಲಿ ಪೊಲೀಸ್ ಭದ್ರತೆಯನ್ನ ಹೆಚ್ಚಿಸಲಾಗಿದೆ. ಬ್ಯಾರಿಕೇಡ್ಗಳನ್ನ ಹಾಕಿ ಬ್ರಹ್ಮಾವರ ಪೊಲೀಸ್ ಠಾಣೆಯನ್ನ ಭದ್ರಗೊಳಿಸಲಾಗಿದೆ. ತಿಮರೋಡಿ ಅವರನ್ನು ವಶಕ್ಕೆ ಪಡೆಯೋಕೆ ಹೋದ ಸಂದರ್ಭದಲ್ಲಿ ಯಾವ ರೀತಿ ಹೈಡ್ರಾಮಾ ಸೃಷ್ಟಿ ಮಾಡಿದ್ರು ಅನ್ನೋದನ್ನ ಗಮನಿಸಿದ್ರಿ ರಿಪಬ್ಲಿಕ್ ಕನ್ನಡದ ಲೈವ್ ಕವರೇಜ್ನಲ್ಲಿ. ಆದ್ರೆ ಪೊಲೀಸ್ ಠಾಣೆ ಮುಂದೆ ಹೀಗೆಲ್ಲ ಹೈಡ್ರಾಮಾ ಮಾಡ್ಲಿಕ್ಕೆ ಅವಕಾಶ ಕೊಡೋದಿಲ್ಲ ಅನ್ನೋದನ್ನ ಬ್ಯಾರಿಕೇಡ್ಗಳನ್ನ ಅಳವಡಿಸಿ ಭದ್ರತೆಯನ್ನ ಹೆಚ್ಚಿಸುವ ಮೂಲಕ ಕ್ಲಿಯರ್ ಸಂದೇಶ ಕೊಡ್ತಿದ್ದಾರೆ ಬ್ರಹ್ಮಾವರದ ಪೊಲೀಸರು. ನೀವೇನ್ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಇದೇ ಬ್ರಹ್ಮಾವರದ ಪೊಲೀಸ್ ಠಾಣೆ. ಇನ್ನೇನು ಕೆಲವೇ ಹೊತ್ತಿಗೆ ಇಲ್ಲಿಗೇನೆ ತಿಮರೋಡಿ ಅವರನ್ನ ಕರ್ಕೊಂಡು ಬರಲಾಗುತ್ತೆ. ತಿಮರೋಡಿ ಅವರ ವಿರುದ್ಧ ದಾಖಲಾಗಿರುವ ಕೇಸ್ ಯಾವುದು? ಹಾಗಾದ್ರೆ ಡಿಎಲ್ ಸಂತೋಷ್ ಅವರ ಬಗ್ಗೆ ಅವಾಚ್ಯ ಶಬ್ದಗಳನ್ನ ಬಳಕೆ ಮಾಡಿ ಮಾತನಾಡಿದ್ದಾರೆ ಅನ್ನೋ ಆರೋಪ. ಫೇಸ್ಬುಕ್ ಪೇಜ್ನಲ್ಲಿ ಡಿಎಲ್ ಸಂತೋಷ್ ಅವರ ತೇಜೋವಧೆ ಮಾಡಿದ್ದಾರೆ ಅನ್ನೋ ಆರೋಪ. ಇದರ ಜೊತೆಗೆ ಧರ್ಮ ಹಾಗೆ ಸಮುದಾಯಗಳ ಮಧ್ಯೆ ವೈಮನಸ್ಸು ಹುಟ್ಟಿಸುವ ರೀತಿಯಲ್ಲಿ ಮಾತನಾಡಿದ್ದಾರೆ ಅನ್ನೋ ಆರೋಪ. ಇದೆಲ್ಲ ವಿಚಾರವನ್ನ ಮುಂದಿಟ್ಟುಕೊಂಡು ಮಂಡಲಾಧ್ಯಕ್ಷ ರಾಜೀವ್ ಕುಲಾಲ್ ಅನ್ನೋರು ದಾಖಲಿಸಿರುವ ದೂರು. ಉಡುಪಿಯ ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ಖುದ್ದು ದೂರುದಾರರಾದ ರಾಜೀವ್ ಕುಲಾಲ್ ಅವರೇ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಈಗ ತಾವು ದೂರು ಕೊಟ್ರಿ ಪೊಲೀಸರು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಕೆಲವೇ ಹೊತ್ತಿನಲ್ಲಿ ಬ್ರಹ್ಮಾವರ ಠಾಣೆಗೆ ಮಹೇಶ್ ತಿಮರೋಡಿ ಅವರನ್ನ ಕರ್ಕೊಂಡು ಬರಲಾಗುತ್ತೆ. ರಿಪಬ್ಲಿಕ್ ಕನ್ನಡದಲ್ಲಿ ಈ ಬಗ್ಗೆ ಕ್ಷಣ ಕ್ಷಣದ ಅಪ್ಡೇಟ್ ಅನ್ನ ನೀವು ಗಮನಿಸ್ತಾ ಇದ್ದೀರಿ. ಡಿಎಲ್ ಸಂತೋಷ್ ಅವರ ಬಗ್ಗೆ ಅವಹೇಳನಕಾರಿ ಮಾತುಗಳನ್ನಾಡಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಿಮರೋಡಿ ಅವರ ವಿರುದ್ಧವಾಗಿ ಬ್ರಹ್ಮಾವರ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗಾಗಿ ಅವರನ್ನ ವಶಕ್ಕೆ ಪಡೆದಿದ್ದಾರೆ ಬ್ರಹ್ಮಾವರ ಠಾಣೆಯ ಪೊಲೀಸರು. ಇದೀಗ ಬ್ರಹ್ಮಾವರ ಠಾಣೆಯತ್ತ ಕರೆದುಕೊಂಡು ಬರ್ತಾ ಇದ್ದಾರೆ. ಬ್ರಹ್ಮಾವರ ಠಾಣೆ ಬಳಿಯಲ್ಲಿ ಪೊಲೀಸ್ ಭದ್ರತೆಯನ್ನ ಹೆಚ್ಚಿಸಲಾಗಿದೆ. ಬ್ಯಾರಿಕೇಡ್ಗಳನ್ನ ಹಾಕಿ ಬ್ರಹ್ಮಾವರ ಪೊಲೀಸ್ ಠಾಣೆಯನ್ನ ಭದ್ರಗೊಳಿಸಲಾಗಿದೆ. ತಿಮರೋಡಿ ಅವರನ್ನು ವಶಕ್ಕೆ ಪಡೆಯೋಕೆ ಹೋದ ಸಂದರ್ಭದಲ್ಲಿ ಯಾವ ರೀತಿ ಹೈಡ್ರಾಮಾ ಸೃಷ್ಟಿ ಮಾಡಿದ್ರು ಅನ್ನೋದನ್ನ ಗಮನಿಸಿದ್ರಿ ರಿಪಬ್ಲಿಕ್ ಕನ್ನಡದ ಲೈವ್ ಕವರೇಜ್ನಲ್ಲಿ. ಆದ್ರೆ ಪೊಲೀಸ್ ಠಾಣೆ ಮುಂದೆ ಹೀಗೆಲ್ಲ ಹೈಡ್ರಾಮಾ ಮಾಡ್ಲಿಕ್ಕೆ ಅವಕಾಶ ಕೊಡೋದಿಲ್ಲ ಅನ್ನೋದನ್ನ ಬ್ಯಾರಿಕೇಡ್ಗಳನ್ನ ಅಳವಡಿಸಿ ಭದ್ರತೆಯನ್ನ ಹೆಚ್ಚಿಸುವ ಮೂಲಕ ಕ್ಲಿಯರ್ ಸಂದೇಶ ಕೊಡ್ತಿದ್ದಾರೆ ಬ್ರಹ್ಮಾವರದ ಪೊಲೀಸರು. ನೀವೇನ್ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ,
ಇದೇ ಬ್ರಹ್ಮಾವರದ ಪೊಲೀಸ್ ಠಾಣೆ ಇನ್ನೇನು ಕೆಲವೇ ಹೊತ್ತಿಗೆ ಇಲ್ಲಿಗೇನೆ ತಿಮರೋಡಿ ಅವರನ್ನ ಕರ್ಕೊಂಡು ಬರಲಾಗುತ್ತೆ. ತಿಮರೋಡಿ ಅವರ ವಿರುದ್ಧ ದಾಖಲಾಗಿರುವ ಕೇಸ್ ಯಾವುದು? ಹಾಗಾದ್ರೆ ಬಿಎಲ್ ಸಂತೋಷ್ ಅವರ ಬಗ್ಗೆ ಅವಾಚ್ಯ ಶಬ್ದಗಳನ್ನ ಬಳಕೆ ಮಾಡಿ ಮಾತನಾಡಿದ್ದಾರೆ ಅನ್ನೋ ಆರೋಪ. ಫೇಸ್ಬುಕ್ ಪೇಜ್ನಲ್ಲಿ ಬಿಎಲ್ ಸಂತೋಷ್ ಅವರ ತೇಜೋವಧೆ ಮಾಡಿದ್ದಾರೆ ಅನ್ನೋ ಆರೋಪ. ಇದರ ಜೊತೆಗೆ ಧರ್ಮ ಹಾಗೆ ಸಮುದಾಯಗಳ ಮಧ್ಯೆ ವೈಮನಸ್ಸು ಹುಟ್ಟಿಸುವ ರೀತಿಯಲ್ಲಿ ಮಾತನಾಡಿದ್ದಾರೆ ಅನ್ನೋ ಆರೋಪ. ಇದೆಲ್ಲ ವಿಚಾರವನ್ನ ಮುಂದಿಟ್ಟುಕೊಂಡು ಮಂಡಲಾಧ್ಯಕ್ಷ ರಾಜೀವ್ ಕುಲಾಲ್ ಅನ್ನೋರು ದಾಖಲಿಸಿರುವ ದೂರು ಉಡುಪಿಯ ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ಖುದ್ದು ದೂರುದಾರರಾದ ರಾಜೀವ್ ಕುಲಾಲ್ ಅವರೇ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಈಗ ತಾವು ದೂರು ಕೊಟ್ರಿ ಪೊಲೀಸರು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ, ನಾನು ಸ್ಮಿತಾ ರಂಗನಾಥ್. ಕೆಲವೇ ಹೊತ್ತಿನಲ್ಲಿ ಬ್ರಹ್ಮಾವರ ಠಾಣೆಗೆ ಮಹೇಶ್ ತಿಮರೋಡಿ ಅವರನ್ನ ಕರ್ಕೊಂಡು ಬರಲಾಗುತ್ತೆ. ರಿಪಬ್ಲಿಕ್ ಕನ್ನಡದಲ್ಲಿ ಈ ಬಗ್ಗೆ ಕ್ಷಣ ಕ್ಷಣದ ಅಪ್ಡೇಟ್ ಅನ್ನ ನೀವು ಗಮನಿಸ್ತಾ ಇದ್ದೀರಿ. ಬಿಎಲ್ ಸಂತೋಷ್ ಅವರ ಬಗ್ಗೆ ಅವಹೇಳನಕಾರಿ ಮಾತುಗಳನ್ನಾಡಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಿಮರೋಡಿ ಅವರ ವಿರುದ್ಧವಾಗಿ ಬ್ರಹ್ಮಾವರ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗಾಗಿ ಅವರನ್ನ ವಶಕ್ಕೆ ಪಡೆದಿದ್ದಾರೆ ಬ್ರಹ್ಮಾವರ ಠಾಣೆಯ ಪೊಲೀಸರು. ಇದೀಗ ಬ್ರಹ್ಮಾವರ ಠಾಣೆಯತ್ತ ಕರೆದುಕೊಂಡು ಬರ್ತಾ ಇದ್ದಾರೆ. ಬ್ರಹ್ಮಾವರ ಠಾಣೆ ಬಳಿಯಲ್ಲಿ ಪೊಲೀಸ್ ಭದ್ರತೆಯನ್ನ ಹೆಚ್ಚಿಸಲಾಗಿದೆ. ಬ್ಯಾರಿಕೇಡ್ಗಳನ್ನ ಹಾಕಿ ಬ್ರಹ್ಮಾವರ ಪೊಲೀಸ್ ಠಾಣೆಯನ್ನ ಭದ್ರಗೊಳಿಸಲಾಗಿದೆ. ತಿಮರೋಡಿ ಅವರನ್ನು ವಶಕ್ಕೆ ಪಡೆಯೋಕೆ ಹೋದ ಸಂದರ್ಭದಲ್ಲಿ ಯಾವ ರೀತಿ ಹೈಡ್ರಾಮಾ ಸೃಷ್ಟಿ ಮಾಡಿದ್ರು ಅನ್ನೋದನ್ನ ಗಮನಿಸಿದ್ರಿ ರಿಪಬ್ಲಿಕ್ ಕನ್ನಡದ ಲೈವ್ ಕವರೇಜ್ನಲ್ಲಿ. ಆದ್ರೆ ಪೊಲೀಸ್ ಠಾಣೆ ಮುಂದೆ ಹೀಗೆಲ್ಲ ಹೈಡ್ರಾಮಾ ಮಾಡ್ಲಿಕ್ಕೆ ಅವಕಾಶ ಕೊಡೋದಿಲ್ಲ ಅನ್ನೋದನ್ನ ಬ್ಯಾರಿಕೇಡ್ಗಳನ್ನ ಅಳವಡಿಸಿ ಭದ್ರತೆಯನ್ನ ಹೆಚ್ಚಿಸುವ ಮೂಲಕ ಕ್ಲಿಯರ್ ಸಂದೇಶ ಕೊಡ್ತಿದ್ದಾರೆ ಬ್ರಹ್ಮಾವರದ ಪೊಲೀಸರು. ನೀವೇನ್ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಇದೇ ಬ್ರಹ್ಮಾವರದ ಪೊಲೀಸ್ ಠಾಣೆ ಇನ್ನೇನು ಕೆಲವೇ ಹೊತ್ತಿಗೆ ಇಲ್ಲಿಗೇನೆ ತಿಮರೋಡಿ ಅವರನ್ನ ಕರ್ಕೊಂಡು ಬರಲಾಗುತ್ತೆ. ತಿಮರೋಡಿ ಅವರ ವಿರುದ್ಧ ದಾಖಲಾಗಿರುವ ಕೇಸ್ ಯಾವುದು? ಹಾಗಾದ್ರೆ ಬಿಎಲ್ ಸಂತೋಷ್ ಅವರ ಬಗ್ಗೆ ಅವಾಚ್ಯ ಶಬ್ದಗಳನ್ನ ಬಳಕೆ ಮಾಡಿ ಮಾತನಾಡಿದ್ದಾರೆ ಅನ್ನೋ ಆರೋಪ. ಫೇಸ್ಬುಕ್ ಪೇಜ್ನಲ್ಲಿ ಬಿಎಲ್ ಸಂತೋಷ್ ಅವರ ತೇಜೋವಧೆ ಮಾಡಿದ್ದಾರೆ ಅನ್ನೋ ಆರೋಪ. ಇದರ ಜೊತೆಗೆ ಧರ್ಮ ಹಾಗೆ ಸಮುದಾಯಗಳ ಮಧ್ಯೆ ವೈಮನಸ್ಸು ಹುಟ್ಟಿಸುವ ರೀತಿಯಲ್ಲಿ ಮಾತನಾಡಿದ್ದಾರೆ ಅನ್ನೋ ಆರೋಪ. ಇದೆಲ್ಲ ವಿಚಾರವನ್ನ ಮುಂದಿಟ್ಟುಕೊಂಡು ಮಂಡಲಾಧ್ಯಕ್ಷ ರಾಜೀವ್ ಕುಲಾಲ್ ಅನ್ನೋರು ದಾಖಲಿಸಿರುವ ದೂರು ಉಡುಪಿಯ ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ಖುದ್ದು ದೂರುದಾರರಾದ ರಾಜೀವ್ ಕುಲಾಲ್ ಅವರೇ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಈಗ ತಾವು ದೂರು ಕೊಟ್ರಿ ಪೊಲೀಸರು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ, ನಾನು ಸ್ಮಿತಾ ರಂಗನಾಥ್. ಕೆಲವೇ ಹೊತ್ತಿನಲ್ಲಿ ಬ್ರಹ್ಮಾವರ ಠಾಣೆಗೆ ಮಹೇಶ್ ತಿಮರೋಡಿ ಅವರನ್ನ ಕರ್ಕೊಂಡು ಬರಲಾಗುತ್ತೆ. ರಿಪಬ್ಲಿಕ್ ಕನ್ನಡದಲ್ಲಿ ಈ ಬಗ್ಗೆ ಕ್ಷಣ ಕ್ಷಣದ ಅಪ್ಡೇಟ್ ಅನ್ನ ನೀವು ಗಮನಿಸ್ತಾ ಇದ್ದೀರಿ. ಬಿಎಲ್ ಸಂತೋಷ್ ಅವರ ಬಗ್ಗೆ ಅವಹೇಳನಕಾರಿ ಮಾತುಗಳನ್ನಾಡಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಿಮರೋಡಿ ಅವರ ವಿರುದ್ಧವಾಗಿ ಬ್ರಹ್ಮಾವರ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗಾಗಿ ಅವರನ್ನ ವಶಕ್ಕೆ ಪಡೆದಿದ್ದಾರೆ ಬ್ರಹ್ಮಾವರ ಠಾಣೆಯ ಪೊಲೀಸರು. ಇದೀಗ ಬ್ರಹ್ಮಾವರ ಠಾಣೆಯತ್ತ ಕರೆದುಕೊಂಡು ಬರ್ತಾ ಇದ್ದಾರೆ. ಬ್ರಹ್ಮಾವರ ಠಾಣೆ ಬಳಿಯಲ್ಲಿ ಪೊಲೀಸ್ ಭದ್ರತೆಯನ್ನ ಹೆಚ್ಚಿಸಲಾಗಿದೆ. ಬ್ಯಾರಿಕೇಡ್ಗಳನ್ನ ಹಾಕಿ ಬ್ರಹ್ಮಾವರ ಪೊಲೀಸ್ ಠಾಣೆಯನ್ನ ಭದ್ರಗೊಳಿಸಲಾಗಿದೆ. ತಿಮರೋಡಿ ಅವರನ್ನು ವಶಕ್ಕೆ ಪಡೆಯೋಕೆ ಹೋದ ಸಂದರ್ಭದಲ್ಲಿ ಯಾವ ರೀತಿ ಹೈಡ್ರಾಮಾ ಸೃಷ್ಟಿ ಮಾಡಿದ್ರು ಅನ್ನೋದನ್ನ ಗಮನಿಸಿದ್ರಿ ರಿಪಬ್ಲಿಕ್ ಕನ್ನಡದ ಲೈವ್ ಕವರೇಜ್ನಲ್ಲಿ. ಆದ್ರೆ ಪೊಲೀಸ್ ಠಾಣೆ ಮುಂದೆ ಹೀಗೆಲ್ಲ ಹೈಡ್ರಾಮಾ ಮಾಡ್ಲಿಕ್ಕೆ ಅವಕಾಶ ಕೊಡೋದಿಲ್ಲ ಅನ್ನೋದನ್ನ ಬ್ಯಾರಿಕೇಡ್ಗಳನ್ನ ಅಳವಡಿಸಿ ಭದ್ರತೆಯನ್ನ ಹೆಚ್ಚಿಸುವ ಮೂಲಕ ಕ್ಲಿಯರ್ ಸಂದೇಶ ಕೊಡ್ತಿದ್ದಾರೆ ಬ್ರಹ್ಮಾವರದ ಪೊಲೀಸರು. ನೀವೇನ್ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಇದೇ ಬ್ರಹ್ಮಾವರದ ಪೊಲೀಸ್ ಠಾಣೆ ಇನ್ನೇನು ಕೆಲವೇ ಹೊತ್ತಿಗೆ ಇಲ್ಲಿಗೇನೆ ತಿಮರೋಡಿ ಅವರನ್ನ ಕರ್ಕೊಂಡು ಬರಲಾಗುತ್ತೆ. ತಿಮರೋಡಿ ಅವರ ವಿರುದ್ಧ ದಾಖಲಾಗಿರುವ ಕೇಸ್ ಯಾವುದು? ಹಾಗಾದ್ರೆ ಬಿಎಲ್ ಸಂತೋಷ್ ಅವರ ಬಗ್ಗೆ ಅವಾಚ್ಯ ಶಬ್ದಗಳನ್ನ ಬಳಕೆ ಮಾಡಿ ಮಾತನಾಡಿದ್ದಾರೆ ಅನ್ನೋ ಆರೋಪ. ಫೇಸ್ಬುಕ್ ಪೇಜ್ನಲ್ಲಿ ಬಿಎಲ್ ಸಂತೋಷ್ ಅವರ ತೇಜೋವಧೆ ಮಾಡಿದ್ದಾರೆ ಅನ್ನೋ ಆರೋಪ. ಇದರ ಜೊತೆಗೆ ಧರ್ಮ ಹಾಗೆ ಸಮುದಾಯಗಳ ಮಧ್ಯೆ ವೈಮನಸ್ಸು ಹುಟ್ಟಿಸುವ ರೀತಿಯಲ್ಲಿ ಮಾತನಾಡಿದ್ದಾರೆ ಅನ್ನೋ ಆರೋಪ. ಇದೆಲ್ಲ ವಿಚಾರವನ್ನ ಮುಂದಿಟ್ಟುಕೊಂಡು ಮಂಡಲಾಧ್ಯಕ್ಷ ರಾಜೀವ್ ಕುಲಾಲ್ ಅನ್ನೋರು ದಾಖಲಿಸಿರುವ ದೂರು ಉಡುಪಿಯ ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ಖುದ್ದು ದೂರುದಾರರಾದ ರಾಜೀವ್ ಕುಲಾಲ್ ಅವರೇ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಈಗ ತಾವು ದೂರು ಕೊಟ್ರಿ ಪೊಲೀಸ್